Hello all and welcome to Physics Web Talk. ಈ ವಿಡಿಯೋದಲ್ಲಿ ಇಂಟಿಗ್ರಲ್ಸ್ ಚಾಪ್ಟರ್ ಮೇಲೆ 2014 ಟು 2020 ಯಾವ ಥರ 5 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ ಮತ್ತು ಅದರ ಸೊಲ್ಯೂಷನನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಇಲ್ಲಿ ನಾನು 2016, 2018 ಮತ್ತು 2020ನಲ್ಲಿ ಕೇಳಿರುವಂತಹ ರಿಪೀಟೆಡ್ ಟೈಪ್ ಆಫ್ ಕ್ವಶನ್ಸನ್ನು ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, find the integral of 1 divided by x square plus a square with respect to x and hence find integral of 1 divided by 3 plus 2x plus x square into dx ಅಂತ ಕೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಪಾರ್ಟ್ ಏನಿದೆ ಈ ಮೂರು ಕ್ವಶನಲ್ಲೂ ಒಂದೇ ಇದೆ, ಆದರೆ ಸೆಕೆಂಡ್ ಪಾರ್ಟಲ್ಲಿ ಕೇಳಿರುವಂತಹ ಪ್ರಾಬ್ಲಮ್ ಏನಿದೆ ಅದು ಡಿಫ್ರೆಂಟ್ ಇದೆ. ಅದರಿಂದ ನಾನೇನು ಮಾಡ್ತೀನಿ ಅಂದರೆ ಫಸ್ಟು ಇಂಟಿಗ್ರಲ್ ಆಫ್ 1 divided by x square plus a square with respect to xನ ಕಂಡುಹಿಡ್ಕೊತೀನಿ. ಅದಾದ ಮೇಲೆ ಈ ಮೂರು ಇಂಡಿವಿಜುವಲ್ ಪ್ರಾಬ್ಲಮನ್ನು ನಾನು ಮಾಡ್ತೀನಿ. ಇವಾಗ ಫಸ್ಟು ನಾವು ಇಂಟಿಗ್ರಲ್ ಆಫ್ 1 divided by x square plus a square into dxನ್ನು ನಾವು ಕಂಡುಹಿಡಿಯೋಣ. ಇಲ್ಲಿ ಫಸ್ಟು ಇಂಟಿಗ್ರಲ್ಲ ಬರ್ಕೊಬೇಕು, ದಟ್ ಈಸ್ ಇಂಟಿಗ್ರಲ್ ಆಫ್ 1 divided by x square plus a square into dx ಅಂತ ಇದೆ. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಏನಿದೆ ದಟ್ ಈಸ್ 1 divided by 1 plus x square ಅಂತ ಇದೆ. ಅದೇ ಫಾರ್ಮಲ್ಲಿ ಈ ಟರ್ಮ್ ಇರೋದ್ರಿಂದ ನಾವೇನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾ ಅಂತ ನಾವು ತೊಗೊಬೇಕು. ಇಲ್ಲಿ ಎ ಇರೋದ್ರಿಂದ ಇಲ್ಲಿ ನಾವು ಎ ಟ್ಯಾನ್ ಟೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಇಲ್ಲಿ ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ ಅಂತ ಬರುತ್ತೆ. ಸೊ ದಟ್ ನಾವು ಕಾಮನ್ ತೊಗೊಬೋದು. ಇವಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೇನು ಬರುತ್ತೆ, ದಟ್ ಈಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎ ಕಾನ್ಸ್ಟೆಂಟ್ ಇರುತ್ತೆ. ಟ್ಯಾನ್ ಟೀಟಾನ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ದಟ್ ಈಸ್ ಸೀಕೆನ್ ಸ್ಕ್ವೇರ್ ಟೀಟಾ ಇಂಟು ಡಿ ಟೀಟಾ ಅಂತ ಬರುತ್ತೆ. ಇವಾಗ ಈ ಇಂಟಿಗ್ರೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ ಇಂಟಿಗ್ರಲ್ ಆಫ್ 1 divided by x square plus a square into dx ಏನಾಯಿತು, ದಟ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಡಿ ಎಕ್ಸ್ ಜಾಗದಲ್ಲಿ ನಾನು ಎ ಇಂಟು ಸೀಕೆನ್ ಸ್ಕ್ವೇರ್ ಟೀಟಾ ಇಂಟು ಡಿ ಟೀಟಾನ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ, ಡಿವೈಡೆಡ್ ಬೈ ಇನ್ ಪ್ಲೇಸ್ ಆಫ್ ಎಕ್ಸ್ ನಾನು ಎ ಟ್ಯಾನ್ ಟೀಟಾನ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೀನಿ, ಹೋಲ್ ಸ್ಕ್ವೇರ್ ಇದೆ ಪ್ಲಸ್ ಎ ಸ್ಕ್ವೇರ್ ಅಂತ ಇದೆ. ಇವಾಗ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ಕೊಬೇಕು, ದಟ್ ಈಸ್ ಇಂಟಿಗ್ರಲ್ ಆಫ್ ಎ ಸೀಕೆನ್ ಸ್ಕ್ವೇರ್ ಟೀಟಾ ಇಂಟು ಡಿ ಟೀಟಾನ ನಾವು ಹಾಗೆ ಇಟ್ಕೊಳ್ಳೋಣ, ಡಿವೈಡೆಡ್ ಬೈ ಇಲ್ಲಿ ಡಿನಾಮಿನೇಟರಲ್ಲಿ ಎ ಟ್ಯಾನ್ ಟೀಟಾ ಹೋಲ್ ಸ್ಕ್ವೇರ್ ಅಂತ ಇದೆ, ಅದನ್ನು ನಾವು ಎ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಎ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಇವಾಗ ಏನಾಯಿತು, ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಎ ಇಂಟು ಸೀಕೆನ್ ಸ್ಕ್ವೇರ್ ಟೀಟಾ ಇಂಟು ಡಿ ಟೀಟಾ ದಿಸ್ ಡಿವೈಡೆಡ್ ಬೈ ಈ ಟರ್ಮಲ್ಲಿ ನಾನು ಎ ಸ್ಕ್ವೇರ್ನ ಕಾಮನ್ ತೊಗೊತೀನಿ. ಹಾಗಾದರೆ ಬ್ರ್ಯಾಕೆಟಲ್ಲಿ ಯಾವ ಟರ್ಮ್ ಇಕ್ಕೊಂತು, ದಟ್ ಈಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಅಂತ ಬರುತ್ತೆ. ಇವಾಗ ನಮಗೆ ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್ ಇದೆ, ದಟ್ ಈಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು ಸೀಕೆನ್ ಸ್ಕ್ವೇರ್ ಟೀಟಾ ಅಂತ ನೀವು ಕಲ್ತಿರ್ತೀರ. ಇದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ದೇರ್ಫೋರ್ ವಿ ಗೆಟ್ ಇಂಟಿಗ್ರಲ್ ಆಫ್ ಎ ಇಂಟು ಸೀಕೆನ್ ಸ್ಕ್ವೇರ್ ಟೀಟಾ ಇಂಟು ಡಿ ಟೀಟಾ ಡಿವೈಡೆಡ್ ಬೈ ಎ ಸ್ಕ್ವೇರ್ ಇಂಟು ಇನ್ ಪ್ಲೇಸ್ ಆಫ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1 ಸೀಕೆನ್ ಸ್ಕ್ವೇರ್ ಟೀಟಾನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ದೇರ್ಫೋರ್ ಸೀಕೆನ್ ಸ್ಕ್ವೇರ್ ಟೀಟಾ ಅಂತ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಸೀಕೆನ್ ಸ್ಕ್ವೇರ್ ಟೀಟಾ ಕ್ಯಾನ್ಸಲ್ ಆಗುತ್ತೆ, ಎ ಮತ್ತು ಎ ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ವಿ ಲೆಫ್ಟ್ ಔಟ್ ವಿತ್ ಇಂಟಿಗ್ರಲ್ ಆಫ್ 1 divided by ಡಿನಾಮಿನೇಟರಲ್ಲಿ ಎ ಇರುತ್ತೆ ಇಂಟು ಡಿ ಟೀಟಾ ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 1 by a ಏನಿದೆ ಅದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಔಟ್ಸೈಡ್ ಇಂಟಿಗ್ರಲ್ ಬರ್ಕೊಬೋದು, ದೇರ್ಫೋರ್ 1 divided by a ಇಂಟು ಇಂಟಿಗ್ರಲ್ ಆಫ್ ಡಿ ಟೀಟಾ ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 1 by a ಇಂಟು ಇಂಟಿಗ್ರಲ್ ಆಫ್ ಡಿ ಟೀಟಾ ಏನಾಗಿರುತ್ತೆ, ಟೀಟಾ ಅಂತ ಬರುತ್ತೆ. ವೆನೆವರ್ ಯು ಡೂ ಇಂಟಿಗ್ರೇಷನ್ ವಿ ಹ್ಯಾವ್ ಟು ಪುಟ್ ದ ಇಂಟಿಗ್ರಲ್ ಕಾನ್ಸ್ಟೆಂಟ್ ಸಿ, ಅದರಿಂದ ನಾವು ಪ್ಲಸ್ ಸಿ ಅಂತ ನಾವು ಬರ್ಕೊಬೇಕು. ಇಲ್ಲಿ ಟೀಟಾ ಏನು ಬಂದಿದೆ ಅದರ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾ ಅಂತ ತೊಗೊಂಡಿದ್ದೀವಲ್ವಾ, ಇದರಿಂದ ನಾವೇನು ಬರ್ಕೊಬೋದು, ಎಕ್ಸ್ ಬೈ ಎ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಅಂತ ಬರ್ಕೊಬೋದು, ವಿಚ್ ಇಂಪ್ಲೈಸ್ ದಟ್
ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಅಂತ ಬರುತ್ತೆ. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೇನು ಬಂತು, ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಎ ಇಂಟು ಥೀಟಾ ಜಾಗದಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಪ್ಲಸ್ ಸಿ ಅಂತ ಬರುತ್ತೆ. ಇದು ಸ್ಟ್ಯಾಂಡರ್ಡ್ ರಿಸಲ್ಟು. ಇದನ್ನು ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ಇದ್ರ ಮೇಲೆ ಪ್ರಾಬ್ಲಮನ್ನು ಕೇಳ್ತಾರೆ. ಇವಾಗ 2016 ಯಾವ ಥರ ಪ್ರಾಬ್ಲಮ್ ಕೇಳಿದ್ರು ಅಂದರೆ, ಇವ್ಯಾಲ್ಯೂಯೇಟ್ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ 3 ಪ್ಲಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ ಕೇಳಿದರು. ಹಿಂದೆ ಏನು ಡಿರೈವ್ ಮಾಡಿದ್ವಿ ಅದ್ರ ಮೇಲೆ ಬೇಸ್ಡ್ ಆಗಿರುತ್ತೆ ಈ ಪ್ರಾಬ್ಲಮ್ಸ್ ಎಲ್ಲ. ಅದರಿಂದ ಇದನ್ನು ನಾವು ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಫಾರ್ಮಿಗೆ ರೆಡ್ಯೂಸ್ ಮಾಡಬೇಕು. ಅದರ ಇಂಟಿಗ್ರೇಷನ್ ಏನು ಬಂದಿತ್ತು, 1 ಬೈ ಎ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎ ಪ್ಲಸ್ ಸಿ ಅಂತ ಬಂದಿತ್ತು. ಇವಾಗ ಕೊಟ್ಟಿರುವಂತಹ ಇಂಟಿಗ್ರಲ್ನ ನಾವು ಫಸ್ಟ್ ಬರ್ಕೊಳ್ಳೋಣ. ದಟ್ ಈಸ್ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಡಿನಾಮಿನೇಟರ್ ಟರ್ಮ್ನ ನಾನು ರಿಅರೇಂಜ್ ಮಾಡಿ ಬರ್ಕೊತೀನಿ. ಫಸ್ಟು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊತೀನಿ, ಅದಾದಮೇಲೆ 2x ಅಂತ ಬರ್ಕೊತೀನಿ, ಅದಾದಮೇಲೆ 3 ಅಂತ ಬರ್ಕೊತೀನಿ ಇಂಟು ಡಿ ಎಕ್ಸ್ ಅಂತ ಇದೆ. ಇವಾಗ ಇದನ್ನು ಏನಂತ ಬರ್ಕೊಬೋದು, ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಏನು ಟರ್ಮ್ ಇದೆ ಅದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಫಾರ್ಮಿಗೆ ತರಬೇಕು. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಕೊಟ್ಟಿರೋಂತಹ ಟರ್ಮ್ ಏನಾಗುತ್ತೆ, ದಟ್ ಈಸ್ ರೆಡ್ಯೂಸಸ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ಗೆ ಬರುತ್ತೆ. ಇಲ್ಲಿ ನಾನು ಬರ್ಕೊಳ್ಳೋದು ಹೇಗೆ ಬರ್ಕೊತೀನಿ ಅಂದರೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಇಂಟು 1 ಪ್ಲಸ್ 3ನ ನಾನು 1 ಪ್ಲಸ್ 2 ಅಂತ ನಾನು ಬರ್ಕೊತೀನಿ. ಏನಕ್ಕೆ ಈ ಥರ ಬರ್ಕೊಂಡಿದ್ದೀನಿ ಅಂದರೆ, ಇದು ಯಾವ ಫಾರ್ಮಿಗೆ ರೆಡ್ಯೂಸ್ ಆಗಿದೆ, ಇಷ್ಟು ಟರ್ಮು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಫಾರ್ಮಿಗೆ ರೆಡ್ಯೂಸ್ ಆಯಿತು. ಇಲ್ಲಿ 1ಅನ್ನು ನಾವು 1 ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ಕೊಬೋದಲ್ವಾ. ದೇರ್ ಫೋರ್ ನಮಗೇನು ಬರುತ್ತೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ದೇರ್ ಫೋರ್ ಐ ಕ್ಯಾನ್ ರೈಟ್ ದಿಸ್ ಆ್ಯಸ್ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಈ ಟರ್ಮನ್ನು ನಾನು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರ್ಕೊಬೋದು. ಇವಾಗ ನಮಗೇನು ಮಿಕ್ಕಿದೆ, 2 ಮಿಕ್ಕಿದೆ. ಅದನ್ನು ನಾವು ಎ ಸ್ಕ್ವೇರ್ ಥರ ರೆಪ್ರೆಸೆಂಟ್ ಮಾಡಬೇಕಂದ್ರೆ ನಾವೇನು ಬರ್ಕೊಬೇಕು, ರೂಟ್ 2 ದ ಹೋಲ್ ಸ್ಕ್ವೇರ್ ಅಂತ ಬರ್ಕೊಬೇಕು ಇಂಟು ಡಿ ಎಕ್ಸ್ ಅಂತ ಬಂದಿದೆ. ಇವಾಗ ನಮಗೆ ಇದು ಈ ಫಾರ್ಮ್ಗೆ ರೆಡ್ಯೂಸ್ ಆಗಿದೆ. ಆದರೆ ಒಂದು ಸ್ಟೆಪ್ಪನ್ನ ನೀವು ಎಕ್ಸ್ಟ್ರಾ ಬರೀರಿ. ಇಲ್ಲೇನು ಮಾಡಿ ಅಂದರೆ, ಪುಟ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಟಿ ಅಂತ ತಗೊಳ್ಳಿ. ಏನಕ್ಕೆ ತೊಗೊತಾ ಇದ್ದೀನಿ ಅಂದರೆ, ಈ ಫಾರ್ಮ್ಗೆ ಕರೆಕ್ಟಾಗಿ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ. ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ದಟ್ ಈಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಅಂತ ಬರುತ್ತೆ ನಮಗೆ. ಇದನ್ನು ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ದೇರ್ ಫೋರ್ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ 3 ಪ್ಲಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಏನಾಯಿತು, ದಟ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಜಾಗದಲ್ಲಿ ಟಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಟಿ ಸ್ಕ್ವೇರ್ ಬರುತ್ತೆ, ಪ್ಲಸ್ ರೂಟ್ 2 ದ ಹೋಲ್ ಸ್ಕ್ವೇರ್ ಬರುತ್ತೆ. ಡಿ ಎಕ್ಸ್ ಜಾಗದಲ್ಲಿ ನಾವು ಡಿ ಟಿನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇವಾಗ ಇದು ಯಾವ ಫಾರ್ಮಿಗೆ ಬಂತು, ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಫಾರ್ಮಿಗೆ ಬಂತು. ಅದರ ಇಂಟಿಗ್ರೇಷನ್ ಏನಾಗಿದೆ, 1 ಬೈ ಎ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಇರೋದ್ರಿಂದ ದೇರ್ ಫೋರ್ ವಿ ಗೆಟ್ 1 ಬೈ ಎ ಜಾಗದಲ್ಲಿ ಏನಿದೆ, ದಟ್ ಈಸ್ ರೂಟ್ 2 ಇದೆ. ದೇರ್ ಫೋರ್ 1 ಡಿವೈಡೆಡ್ ಬೈ ರೂಟ್ 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಜಾಗದಲ್ಲಿ ಟಿ ಇದೆ, ಟಿ ಡಿವೈಡೆಡ್ ಬೈ ಎ ಅಂದರೆ ರೂಟ್ 2 ಆಗಿರುತ್ತೆ ಪ್ಲಸ್ ಸಿ ಅಂತ ಬರುತ್ತೆ. ಇವಾಗ ಟಿನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಟಿ ಜಾಗದಲ್ಲಿ ಎಕ್ಸ್ ಪ್ಲಸ್ 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ, ಡಿವೈಡೆಡ್ ಬೈ ರೂಟ್ 2 ಅಂತ ಇದೆ ಪ್ಲಸ್ ಸಿ ಅಂತ ಬರುತ್ತೆ. ದಿಸ್ ಈಸ್ ದ ಇಂಟಿಗ್ರಲ್ ವ್ಯಾಲ್ಯೂ ಆಫ್ 1 ಡಿವೈಡೆಡ್ ಬೈ 3 ಪ್ಲಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. Therefore, this is the required answer for this question. ಇವಾಗ ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋಣ. ಇದು 2018 ಅಲ್ಲಿ ಕೇಳಿರುವಂಥದ್ದು. ಇವ್ಯಾಲ್ಯೂಯೇಟ್ ದ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 13 ಇಂಟು ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟು ಏನು ಇಂಟಿಗ್ರೇಷನ್ ಕೊಟ್ಟಿದ್ದಾರೋ ಅದನ್ನು ನೀವು ಬರ್ಕೊಬೇಕು. ಇಟ್ ಈಸ್ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 13 ಇಂಟು ಡಿ ಎಕ್ಸ್ ಅಂತ ಬರ್ಕೊಂಡಿದ್ದೀನಿ. ಇದನ್ನು ಯಾವ ಫಾರ್ಮಿಗೆ ರೆಡ್ಯೂಸ್ ಮಾಡಬೇಕು, ವಿ ಹ್ಯಾವ್ ಟು ರೆಡ್ಯೂಸ್ ದಿಸ್ ಇಂಟು 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್
ಇಸ್ ಈಕ್ವಲ್ ಟು ನಮಗೇನು ಬರುತ್ತೆ 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ. ಈ ಫಾರ್ಮಿಗೆ ರೆಡ್ಯೂಸ್ ಮಾಡಿದ್ರೆ ನಾವು ಈ ಫಾರ್ಮುಲಾನ ಅಪ್ಲೈ ಮಾಡ್ಕೊಬೇಕು. ಇವಾಗ ಅಗೈನ್ ಡಿನಾಮಿನೇಟರ್ ಟರ್ಮ್ ಏನಿದೆ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಎ ಪ್ಲಸ್ ಬಿ ಅಥವಾ ಎ ಮೈನಸ್ ಬಿ ಸ್ಕ್ವೇರ್ಗೆ ಬರ್ತಾ ಇದೆಯಾ ಅಂತ ನೀವು ನೋಡ್ಕೊಬೇಕು. ಇವಾಗ ನಾನೇನು ಬರ್ಕೊತೀನಿ ಅಂದರೆ ಇಂಟಿಗ್ರಲ್ ಆಫ್ 1/x² ಮೈನಸ್ 6x ಪ್ಲಸ್ 13 ಅಂತ ಕೊಟ್ಟಿದ್ದಾರೆ. ಇದನ್ನು ನಾನು ಏನಂತ ಬರ್ಕೊತೀನಿ, x² ಅಂತ ಬರ್ಕೊತೀನಿ, ಮೈನಸ್ 2ab ಫಾರ್ಮಲ್ಲಿ ಬರ್ಕೊಳ್ಳೋಕ್ಕೆ ನಾನು ಏನು ಮಾಡ್ತೀನಿ, 2 ಇಂಟು ಎನ ಎಕ್ಸ್ ಅಂತ ತೊಗೊಳೋಣ, ಬಿ ಅಂದರೆ 3 ಅಂತ ಬರುತ್ತೆ. ಸೊ ದಟ್ 2 3s 6 ಆಗುತ್ತೆ, 6 ಇಂಟು ಎಕ್ಸ್ ಏನಾಗುತ್ತೆ ಮೈನಸ್ 6x ಆಗುತ್ತೆ. ಪ್ಲಸ್ ಇಲ್ಲಿ 3 ಇರೋದ್ರಿಂದ ನಾನೇನು ಬರ್ಕೊತೀನಿ, 13ಅನ್ನು 9 ಪ್ಲಸ್ 4 ಅಂತ ನಾನು ಬರ್ಕೊತೀನಿ ಇಂಟು ಡಿ ಎಕ್ಸ್ ಅಂತ ಬರುತ್ತೆ. ಇವಾಗ ಈ ಟರ್ಮನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇದು ಯಾವ ಫಾರ್ಮಲ್ಲಿದೆ, ದಟ್ ಈಸ್ a² ಮೈನಸ್ 2ab ಪ್ಲಸ್ b² ಫಾರ್ಮಲ್ಲಿದೆ. 9ಅನ್ನು ನಾವು 3² ಅಂತ ಬರ್ಕೊಬೋದಲ್ವಾ, ದೇರ್ಫೋರ್ ನಮಗೇನು ಬರುತ್ತೆ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಇದನ್ನು ನಾವೇನಂತ ಬರಿಬೋದು, ಇಂಟಿಗ್ರಲ್ ಆಫ್ 1/, ಇನ್ ಪ್ಲೇಸ್ ಆಫ್ a ಏನಿದೆ ಎಕ್ಸ್ ಇದೆ, ಮೈನಸ್ ಇನ್ ಪ್ಲೇಸ್ ಆಫ್ ಬಿ ಏನಿದೆ ದಟ್ ಈಸ್ 3 ಇದೆ, ಹೋಲ್ ಸ್ಕ್ವೇರ್ ಪ್ಲಸ್ ನಮಗೆ ಮಿಕ್ಕಿರೋವಂಥ ಟರ್ಮ್ ಏನು 4, ಅದನ್ನು a² ರೆಪ್ರೆಸೆಂಟ್ ಮಾಡಿದ್ರೆ ಏನು ಬರುತ್ತೆ, ದಟ್ ಈಸ್ 2² ಅಂತ ಬರ್ಕೊಬೇಕು, ದ್ಯಾಟ್ ಇಂಟು ಡಿ ಎಕ್ಸ್ ಅಂತ ಬರುತ್ತೆ. ಇವಾಗ ಏನು ಮಾಡಬೇಕು, ವಿ ಹ್ಯಾವ್ ಟು ಪುಟ್ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು ಟಿ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ಎಕ್ಸ್ ಆಗುತ್ತೆ, ಮೈನಸ್ 3 ಕಾನ್ಸ್ಟೆಂಟ್ ಆಗಿರೋದನ್ನ ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ದೇರ್ಫೋರ್ ದಿಸ್ ಈಸ್ ಈಕ್ವಲ್ ಟು ಡಿ ಟಿ ಅಂತ ಬರುತ್ತೆ. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ, ದಟ್ ಈಸ್ ಇಂಟಿಗ್ರಲ್ ಆಫ್ 1/x² ಮೈನಸ್ 6x ಪ್ಲಸ್ 13 ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ 1/t² ಪ್ಲಸ್ 2² ಇಂಟು ಡಿ ಎಕ್ಸ್ ಜಾಗದಲ್ಲಿ ಡಿ ಟಿನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. ನಾವು ದಿಸ್ ಈಸ್ ಆಫ್ ದ ಫಾರಮ್ ಇಂಟಿಗ್ರಲ್ ಆಫ್ 1/x² ಪ್ಲಸ್ a² ಇಂಟು ಡಿ ಎಕ್ಸ್ ದಟ್ ಈಸ್ ಈಕ್ವಲ್ ಟು 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂತ ಗೊತ್ತಿದೆ. ದೇರ್ಫೋರ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ, ಇನ್ ಪ್ಲೇಸ್ ಆಫ್ a 2 ಇದೆ, ಇನ್ ಪ್ಲೇಸ್ ಆಫ್ ಎಕ್ಸ್ ಏನಿದೆ ನಮಗೆ ಟಿ ಇದೆ, ದೇರ್ಫೋರ್ 1/2 ಇಂಟು ಟ್ಯಾನ್ ಇನ್ವರ್ಸ್ ಆಫ್ t/2 ಪ್ಲಸ್ ಸಿ ಅಂತ ಬರುತ್ತೆ. ಅಗೈನ್ ನಾವು ಟಿನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು, ದಟ್ ಈಸ್ ಈಕ್ವಲ್ ಟು 1/2 ಟ್ಯಾನ್ ಇನ್ವರ್ಸ್ ಆಫ್ ಟಿ ಜಾಗದಲ್ಲಿ ಎಕ್ಸ್ ಮೈನಸ್ 3ನ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಈಸ್ /2 ಪ್ಲಸ್ ಸಿ ಅಂತ ಬರುತ್ತೆ. ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. 2020ನಲ್ಲಿ ಕೇಳಿರುವಂಥದ್ದು, ಇವ್ಯಾಲ್ಯೂಯೇಟ್ ದ ಇಂಟಿಗ್ರಲ್ ಆಫ್ 1/x² ಪ್ಲಸ್ 2x ಪ್ಲಸ್ 2 ಇಂಟು ಡಿ ಎಕ್ಸ್ ಅಂತ ಕೇಳಿದ್ದಾರೆ. ಇದನ್ನು ನಾವು ಯಾವ ಫಾರ್ಮಿಗೆ ರೆಡ್ಯೂಸ್ ಮಾಡ್ಕೊಬೇಕು, ಇಂಟಿಗ್ರಲ್ ಆಫ್ 1/x² ಪ್ಲಸ್ a² ಇಂಟು ಡಿ ಎಕ್ಸ್ ಫಾರ್ಮಿಗೆ ರೆಡ್ಯೂಸ್ ಮಾಡ್ಕೊಬೇಕು. ದ್ಯಾಟ್ ಈಸ್ ಈಕ್ವಲ್ ಟು 1/a ಇಂಟು ಟ್ಯಾನ್ ಇನ್ವರ್ಸ್ ಆಫ್ x/a ಪ್ಲಸ್ ಸಿ ಅಂತ ನಮಗೆ ಬರುತ್ತೆ. ಇವಾಗ ಕೊಟ್ಟಿರುವಂಥ ಇಂಟಿಗ್ರೇಷನನ್ನು ಫಸ್ಟ್ ಬರ್ಕೊಳ್ಳೋಣ. ದಟ್ ಈಸ್ ಇಂಟಿಗ್ರಲ್ ಆಫ್ 1/x² ಪ್ಲಸ್ 2x ಪ್ಲಸ್ 2 ಇಂಟು ಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇವಾಗ ಡಿನಾಮಿನೇಟರಲ್ಲಿ ಏನು ಟರ್ಮ್ ಇದೆ ಅದನ್ನು ನಾವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಥವಾ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಟರ್ಮಿಗೆ ರೆಡ್ಯೂಸ್ ಆಗುತ್ತಾ ಅಂತ ನಾವು ನೋಡಬೇಕು. ಇದನ್ನು ನಾನು ಏನಂತ ಬರ್ಕೊತೀನಿ, ಇಂಟಿಗ್ರಲ್ ಆಫ್ 1/, ಇವಾಗ x² ಹಾಗೆ ಇಟ್ಕೊಳ್ಳೋಣ, ಪ್ಲಸ್ 2 ಇಂಟು ಎಕ್ಸ್ ಇಂಟು 1 ಅಂತ ಬರ್ಕೊತೀನಿ. ಹಾಗೆ 2ನ ನಾನೇನಂತ ಬರ್ಕೊತೀನಿ, 1 ಪ್ಲಸ್ 1 ಅಂತ ನಾನು ಬರ್ಕೊತೀನಿ. ಇಲ್ಲಿ ಏನಿದೆ ಇಂಟು ಡಿ ಎಕ್ಸ್ ಇದೆ. ಇವಾಗ ಕೇರ್ಫುಲ್ಲಾಗಿ ಡಿನಾಮಿನೇಟರ್ ಟರ್ಮನ್ನು ಅಬ್ಸರ್ವ್ ಮಾಡಿ, ಈ ಟರ್ಮ್ ಯಾವ ಫಾರ್ಮಲ್ಲಿ ಬಂತು, a² ಪ್ಲಸ್ 2ab ಪ್ಲಸ್ b² ಟರ್ಮ್ ಬಂದಿದೆ. ಇಲ್ಲಿ 1ಅನ್ನು ನಾವು 1² ಅಂತ ಕನ್ಸಿಡರ್ ಮಾಡ್ಕೊಬೋದು. ದೇರ್ಫೋರ್ ಇದು ಯಾವ ಫಾರ್ಮಲ್ಲಿ ಬಂತು, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಬಂತು. ಅದರಿಂದ ನಾನು ಇದನ್ನು ಏನಂತ ಬರೀಬೋದು, ಇಂಟಿಗ್ರಲ್ ಆಫ್ 1/, ಈ ಟರ್ಮನ್ನು ನಾನು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಬರ್ಕೊಬೋದು, ಪ್ಲಸ್ ಮಿಕ್ಕಿರೋವಂಥ ಟರ್ಮ್ ಏನಿದೆ 1 ಇದೆ, ಅದನ್ನು ನಾನು 1² ಅಂತ ನಾನು ಬರ್ಕೊತೀನಿ ಇಂಟು ಡಿ ಎಕ್ಸ್ ಅಂತ ಬರುತ್ತೆ. ಇವಾಗ ಏನು ಮಾಡಬೇಕು, ವಿ ಹ್ಯಾವ್ ಟು ಪುಟ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಟಿ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಅಂತ ಬರುತ್ತೆ. ಇದನ್ನು ಅಗೈನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸೋ ದಟ್ ಯು ಗೆಟ್
integral of 1 divided by x square plus 2x plus 2 into dx is equal to integral of 1 divided by x plus 1 ಜಾಗದಲ್ಲಿ ನಾನು t ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. therefore t square plus 1 square into dx ಜಾಗದಲ್ಲಿ dt ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಈ ಫಾರ್ಮಿಗೆ ರೆಡ್ಯೂಸ್ ಆಯಿತು. therefore ಫಾರ್ಮುಲಾನ ಅಪ್ಲೈ ಮಾಡೋಣ. ಇನ್ ಪ್ಲೇಸ್ ಆಫ್ ಎ ಏನಿದೆ 1 ಇದೆ, ಇನ್ ಪ್ಲೇಸ್ ಆಫ್ ಎಕ್ಸ್ ಇದೆ t ಇದೆ. therefore we get 1 by 1 into tan inverse of t divided by 1 ಅಂತ ಬರುತ್ತೆ. you have to put the integral constant c. ಇವಾಗ ಇದನ್ನ t ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬಂತು, that is tan inverse of x plus 1 divided by 1 plus c ಅಂತ ಬರ್ಕೊಬೋದು. this is same as tan inverse of x plus 1 plus c ಅಂತ ಬರುತ್ತೆ. this is the required answer for this question. ಇಲ್ಲಿ ನಾವು ಏನು ಇಂಟಿಗ್ರೇಷನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ ಅದು ಡಿರೈವೇಷನ್ ಯಾವ್ದು ಕೊಟ್ಟಿದ್ರೋ ಅದ್ರ ಮೇಲೆ ಕೇಳಿರುವಂಥದ್ದಾಗಿರುತ್ತೆ. ಅದರಿಂದ ಡಿರೈವೇಷನನ್ನು ನೀವು ಕರೆಕ್ಟಾಗಿ ಕಲ್ತಿದ್ರೆ ಪ್ರಾಬ್ಲಮ್ಸ್ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗೆ ಕೆಲವೊಂದು ಸ್ಟ್ಯಾಂಡರ್ಡ್ ಡಿರೈವೇಷನ್ಸ್ ಇದೆ. ಆ ಸ್ಟ್ಯಾಂಡರ್ಡ್ ಡಿರೈವೇಷನ್ಸು ಮತ್ತು ಇಂಟಿಗ್ರೇಷನ್ ಫಾರ್ಮುಲಾಸು ನಿಮಗೆ ಕರೆಕ್ಟಾಗಿ ಗೊತ್ತಿದ್ರೆ ನೀವು ಇಂಟಿಗ್ರೇಷನ್ ಮೇಲೆ ಬರುವಂತಹ ಪ್ರಾಬ್ಲಮ್ಸನ್ನು ನೀಟಾಗಿ ಸಾಲ್ವ್ ಮಾಡ್ಬೋದು. That's it for this video, guys. I'm your teacher Mukund. If you like our efforts, please do subscribe, like, share and comment. I will meet you in the next video. Until then, have a nice day. Bye.